ಸ್ಯಾಂಡಲ್ವುಡ್ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ವಾರ್ನಿಂಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಿನಿ ನಟರಿಗೆ ಡಿಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟ ಹಿನ್ನೆಲೆ ವಿಪಕ್ಷ ಬಿಜೆಪಿ ಕೆಂಡಾಮಂಡಲವಾಗಿದೆ. ಚಿತ್ರರಂಗದವರು ಇವರ ಜೀತದಾಳುಗಳಲ್ಲ, ಚಿತ್ರರಂಗ ಬೆಂಬಲಿಸಬೇಕು ಅನ್ನೋದು ಸರಿಯಲ್ಲ, ಇದು ಕಲಾವಿದರಿಗೆ ಅಪಮಾನ ಅಂತ ಬಿಜೆಪಿ ಕಿಡಿಕಾರಿದೆ. ಚಿತ್ರರಂಗದ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಇಡೀ ಕರ್ನಾಟಕ ತಲೆದಗ್ಗಿಸುವಂಥದ್ದು. ಒಬ್ಬ ನಂಬರ್ 2 ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿ ಧಮಕಿಯನ್ನು ಕೊಡ್ತಾರೆ ಅಂತಂದರೆ ಇವರು ಆಡಳಿತವನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ? ಪೇಪರ್ನ ಮುಖಾಂತರ ಆಡಳಿತ ನಡೆಸಬೇಕು ಅಂತೇಳಿ ನಾವು ಇಲ್ಲಿ ತನಕ ಕೇಳ್ಕೊಂಡಿದ್ವಿ. ಇವರು ಧಮಕಿ ಮುಖಾಂತರ, ದಬ್ಬಾಳಿಕೆಯ ಮುಖಾಂತರ, ಬೆದರಿಕೆ ಮುಖಾಂತರ ಆಡಳಿತ ನಡೆಸ್ತೀವಿ ಅಂತಂದರೆ ಇವ್ರ ಮನೆ ಆಳುಗಳಲ್ಲ ಯಾರೂ ಕೂಡ. ಇದು ಅವರ ಮಾತು ಉಪಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕದಾಗಿ ಇತ್ತ? ಅವರ ಮಾತು ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿತ್ತ? ಅವರ ಮಾತು ಕರ್ನಾಟಕದ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಂಬಿರುವವ್ರ ರೀತಿಯಲ್ಲಿತ್ತ? ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಫಿಲ್ಮ್ ಫೆಸ್ಟಿವಲ್ ವಿಚಾರದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತದೆ. ಚಲನಚಿತ್ರದವರು ನಟರು ಏನೋ ಕಲಾವಿದರಿಗೆ ಎಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ, ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡ್ಬೇಕಾಗ್ತದೆ. ಅವ್ರು ಬಂದಿದ್ದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗ್ತದೆ. ಹೋರಾಟದಲ್ಲಿ ಸೇರ್ಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋದು. ಕಲಾವಿದರಿಗೆ ಡಿಕೆಶಿ ವಾರ್ನಿಂಗ್ ನೀಡಿದ ವಿಚಾರಕ್ಕೆ ಸಾರಾ ಗೋವಿಂದ್ ಗುಡುಗಿದ್ದಾರೆ. ಚಿತ್ರರಂಗದವರಿಗೆ ವಾರ್ನಿಂಗ್ ನೀಡುವುದು ನಟ್ಟು ಬೋಲ್ಟು ಟೈಟ್ ಮಾಡೋ ಮಾತು ಸರಿಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನೀವು ಕಲಾವಿದರಿಗೆ ಬೆಲೆ ಕೊಡೋದೇ ಆದ್ರೆ ನಮಗೆ ಗೌರವ ಎಲ್ಲಿದೆ ಅಂತ ಕುಟುಕಿದ್ರು. ಅನ್ಯಾಯವಾದಾಗ, ಭಾಷೆಗೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಅದು ಯಾರೇ ಆಗಿರಲಿ ಆ ಕೆಲಸ ಮಾಡಬೇಕಾಗಿದೆ. ಆದರೆ ಮಾತುಗಳನ್ನ ಆಡುವಂಥ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ. ನಿಮ್ಮ ನೋವು ನಮಗೆ ಗೊತ್ತಿದೆ. ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದರೆ ಚಿತ್ರರಂಗ ಕಲಾವಿದರಿಗೆ ಬರ್ದೇ ಇರ್ಬೋದು. ನೀವು ಕಲಾವಿದರಿಗೆ ಗೌರವ ಕೊಡೋದಾದ್ರೆ ನಮ್ಮನ್ನೆಲ್ಲ ಯಾಕೆ ನೀವು ಕರೀಬೇಕು? ಹೋರಾಟಗಾರರಿಗೆ ನಮಗೆ ಶಕ್ತಿ ಇಲ್ವಾ? ಇದು ನಮಗೆ ನೋವು. ಹಾಗಾಗಿ ಇನ್ನು ಡಿಸಿಎಂ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆ ವಿಚಾರದ ಬಗ್ಗೆ ಶಾಸಕ ಗಣಿಗ ರವಿ ಮಾತನಾಡಿದ್ದಾರೆ. ಕಳೆದ ಬಾರಿ ರಶ್ಮಿಕಾರನ್ನ ಫಿಲ್ಮ್ ಫೆಸ್ಟಿವಲ್ಗೆ ಕರೆಯಲು ಶಾಸಕರು ಆಕೆಯ ಮನೆಗೆ ತೆರಳಿದ್ರು. ಆದರೆ ನಾನು ಹೈದರಾಬಾದ್ನಲ್ಲಿ ಇದ್ದೇನೆ, ನನಗೆ ಬರಲು ಸಮಯ ಇಲ್ಲ ಅಂತ ಹೇಳಿದ್ರು. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಧಿಮಾಕಿನ ಮಾತನಾಡ್ತಾರೆ. ಫಿಲ್ಮ್ ಫೆಸ್ಟಿವಲ್ ಟೈಮ್ನಲ್ಲಿ ಸಿಸಿಎಲ್ ನಿಲ್ಲಿಸಲು ಯಾಕೆ ಆಗಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಟ ನಟಿಯರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದಿದ್ದ ಮಾತಿಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಾವಿದರು ಕಾಂಗ್ರೆಸ್ ಜೀತದಾಳುಗಳಲ್ಲ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ವಾಧಿಕಾರ ತೋರಿಸಬಾರದು ಅಂತ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದರು. ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಮತ್ತೆ ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರವರ ಪಕ್ಷದ ಜೀತದಾಳುಗಳಲ್ಲ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿದ್ರು, ಅವ್ರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ. ಅವರ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆಶಿ ವಾರ್ನಿಂಗ್ ಬಗ್ಗೆ ನಟ ಸಾಧು ಕೋಕಿಲ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರೋ ಸಾಧು ಕೋಕಿಲ, ಆಹ್ವಾನ ಕೊಟ್ಟರು ಬರದಿದ್ದಾಗ ಬೇಸರ ಆಗುತ್ತೆ. ಕನ್ನಡ ಚಿತ್ರರಂಗದ ಮೇಲಿನ ಪ್ರೀತಿಯಿಂದ ಡಿಕೆಶಿ ಈ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಅವರು ವಾರ್ನಿಂಗ್ ಕೊಟ್ಟಿರೋದಲ್ಲ, ಅದು ಅವರು ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿ ಸಿನಿಮಾದವರ ಮೇಲೆ ಇರುವಂಥ ಪ್ರೀತಿಗೆ ಮಾತಾಡಿದ್ದಾರೆ. ಅದನ್ನೇ ಕಾಂಟ್ರವರ್ಸಿ ಮಾಡ್ಕೊಂಡು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ.
ಯಾಕೆಂದರೆ ಅದು ಕಾಂಟ್ರವರ್ಸಿ ಆಗುವಂಥ ವಿಷಯನೂ ಅಲ್ಲ, ಏನಿಲ್ಲ. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು. ಈಗ ಅವರ ಆ ಲೀನಿಯನ್ಸ್ ತಗೊಂಡು ಡಿ ಕೆ ಸರ್ ಆ ಮಾತನ್ನು ಹೇಳಿದ್ದಾರೆ, ಕರೆಕ್ಟ್. ಡಿಕೆ ಶಿವಕುಮಾರ್ ಹೇಳಿಕೆ ಸರಿಯಿದೆ ಎಂದು ನಟಿ ರಮ್ಯಾ ಸಮರ್ಥಿಸಿಕೊಂಡಿದ್ದಾರೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಡಿಕೆ ಸಾಹೇಬ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದರು. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿಯೇ. ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಮುಂಚೆ ಆ ಬೆಂಬಲ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಇಂದು ಜಂಟಿ ಸದನವನ್ನುದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ರು. ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಗವರ್ನರ್ ಶಭಾಷ್ ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಳಿಕವೂ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಸರ್ಕಾರ ಹಣಕಾಸು ವ್ಯವಸ್ಥೆ ಇನ್ನಷ್ಟು ಸದೃಢವಾಗಿದೆ. ಪ್ರತಿಯೊಂದು ವಲಯದಲ್ಲಿ ಉತ್ತಮ ಸಾಧನೆ ಮಾಡಲಾಗಿದೆ. ಅಧಿಕಾರಿಗಳ ವರ್ಗಾವಣೆಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗೆ ತಾರ್ಕಿಕ ಅಂತ್ಯ ಸಿಕ್ಕಿದೆ. ರಾಜ್ಯದಲ್ಲಿ ಸುಮಾರು 80,000 ಉದ್ಯೋಗ ಸೃಷ್ಟಿಯಾಗ್ತಿದೆ ಅಂತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ರು. ಡಿಕೆಶಿ ಸಿಎಂ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ನಿನ್ನೆ ಹೇಳಿದ್ರು. ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಂಎಲ್ಸಿ ನಾಗರಾಜ್ ಯಾದವ್ ಮಾತನಾಡಿ, ಎಲ್ಲಾ ಎಂಎಲ್ಎಗಳು ಸಿಎಂ ಆಗಲು ಅರ್ಹರು. ಸಿಎಂ ಆಗಬೇಕು ಅನ್ನೋ ಆಸೆ ಡಿಕೆಶಿಗಿದ್ರೆ ತಪ್ಪೇನು? ಅವರು ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಸಚಿವ ಸಂತೋಷ್ ಲಾಡ್ ಮಾತನಾಡಿ, ವೀರಪ್ಪ ಮೊಯ್ಲಿ ಹೇಳಿಕೆ ಅವರ ವೈಯಕ್ತಿಕ. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ನಮ್ಮ ಪಾರ್ಟಿಯಲ್ಲಿ ಶಿಸ್ತಿದೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಕೆಲವು ಎಂಎಲ್ಎಗಳು ಹೇಳಿದ್ದಾರೆ. ಏನಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಇನ್ನು ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಮೊಯ್ಲಿ ಅವರು ಪಕ್ಷದ ಹಿರಿಯರು. ಅವರ ಹೇಳಿಕೆಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ. ಅಧಿಕಾರ ಹಂಚಿಕೆ ಸೂತ್ರ ನಮಗ್ ಗೊತ್ತಿಲ್ಲ. ಪಕ್ಷದ ವರಿಷ್ಠರಾದ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇದ್ದಾರೆ. ಇವರೆಲ್ಲರೂ ಅಂತಿಮ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದರು. ಇನ್ನು ವೀರಪ್ಪ ಮೊಯ್ಲಿ ಹೇಳಿಕೆ ಬಗ್ಗೆ ಸಿಎಂ ಮಾತನಾಡಿದ್ದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧ. ಮೊಯ್ಲಿ ಆಗಲಿ ಬೇರೆಯವರಾಗಲಿ ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಮುಖ್ಯ. ಹೈಕಮಾಂಡ್ ನಿರ್ದೇಶನದಂತೆ ನಡೆಯುತ್ತೇನೆ ಅಂತ ಹೇಳಿದ್ರು. ಬಾಕಿ ಇರುವ ಬಿಲ್ ರಿಲೀಸ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಲಾಯಿತು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಆ ಬಳಿಕ ಮಾತನಾಡಿದ ಅವರು, ಈ ಮಾರ್ಚ್ನಲ್ಲಿ 1,000 ಕೋಟಿ, ಏಪ್ರಿಲ್ನಲ್ಲಿ 15,000 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲಿಗೆ ಬಹುತೇಕ ಬಿಲ್ ಕ್ಲಿಯರ್ ಆಗಲಿದೆ. ಈ ಸರ್ಕಾರದಲ್ಲಿ ಕಮಿಷನ್ ಪರ್ಸೆಂಟೇಜ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪಡೆಯಲಾಗ್ತಾ ಇದೆ. ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಅಂತ ಅವರು ಹೇಳಿದರು. ಇನ್ನು ಗುತ್ತಿಗೆದಾರರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ, ಅಧಿಕಾರಿಗಳು ಲಂಚ ಕೇಳಿದ್ರೆ ಕೊಡೋದು ಯಾಕೆ? ಲಂಚ ತೆಗೆದುಕೊಳ್ಳೋದು ಅಪರಾಧ, ಕೊಡೋದು ಅಪರಾಧ. ಯಾರೂ ಕೂಡ ಕಮಿಷನ್ ಕೊಡಬಾರದು. ಇನ್ನು ರಾಹುಲ್ಗಾದ್ರೂ ದೂರು ಕೊಡ್ಲಿ, ಖರ್ಗೆಗಾದ್ರೂ ಗುತ್ತಿಗೆದಾರರು ದೂರು ಕೊಡ್ಲಿ, ನಾನೇನು ಬೇಡ ಅಂತ ಹೇಳಿಲ್ಲ. ನಾವು ಹಣಕಾಸು ಪರಿಸ್ಥಿತಿಯನ್ನ ನೋಡಿಕೊಂಡು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಶಾಸಕರ ಸಂಬಳ ಹೆಚ್ಚಿಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಕಲಾಪ ಸಲಹಾ ಸಮಿತಿಯಲ್ಲಿ ನಿರ್ಣಯ ಮಾಡಲಾಗಿದ್ದು, 50% ಸಂಬಳ ಹೆಚ್ಚಳಕ್ಕೆ ನಿರ್ಧಾರವಾಗಿದೆ. ಕಳೆದ ಬಾರಿ ಅಧಿವೇಶನದ ವೇಳೆ ಸಂಬಳ ಹೆಚ್ಚಳದ ಬಗ್ಗೆ ಅರವಿಂದ ಬೆಲ್ಲದ್ ಮಾತನಾಡಿ, ಶಾಸಕರ ವೇತನ ಹೆಚ್ಚಳಕ್ಕೆ ಆಯೋಗ ಮಾಡಿ ಅಂತ ಒತ್ತಾಯಿಸಿದ್ರು. ಹೀಗಾಗಿ ಬಿಎಸ್ಸಿ ಸಭೆಯಲ್ಲಿ ಅನುದಾನ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ. ಇನ್ನು ಅಧಿವೇಶನದ ವೇಳೆ ಶಾಸಕರು ರೆಸ್ಟ್ ಮಾಡಲು ವಿಧಾನಸೌಧಕ್ಕೆ ರಿಕ್ಲೇನರ್ ಚೇರ್ಗಳನ್ನು ತರಲಾಗಿದೆ. 25 ರಿಕ್ಲೇನರ್ ಚೇರ್ಗಳು, 4 ಮಸಾಜ್ ಚೇರ್ಗಳು ರೆಡಿ ಆಗ್ತಾ ಇವೆ. ಸ್ಪೀಕರ್ ನಡೆಗೆ ಇದೀಗ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಈಗ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದಿರುವ ನಟ ದರ್ಶನ್ ಸದ್ಯ ಮನೆಯಲ್ಲೇ ಇದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ದಾರಂತೆ. ದರ್ಶನ್ ಆಪ್ತರ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಮ್ಯಾನೇಜರ್, ಮನೆ ಕೆಲಸದವರು, ನಾಯಿ ಆರೈಕೆ ಮಾಡೋರು, ಡ್ರೈವರ್ಗಳು ಎಲ್ಲರನ್ನ ವಿಜಯಲಕ್ಷ್ಮಿ ಬದಲಾಯಿಸಿದ್ದಾರೆ. ಹೀಗೆಲ್ಲ ಬದಲಾವಣೆ ಮಾಡಿದ ಬಳಿಕವೇ ದರ್ಶನ್ ಆರ್ಆರ್ ನಗರದ ನಿವಾಸಕ್ಕೆ ತೆರಳಿದ್ದಾರೆ ಎನ್ನಲಾಗಿದೆ. ಬೆಳಗಾವಿಯಲ್ಲಿ ಉದ್ಯಮಿಯೊಬ್ಬರ ಕಿಡ್ನಾಪ್ ಕೇಸ್ನಲ್ಲಿ ಮಂಜುಳಾ ರಾಮನಗಟ್ಟಿ ಎನ್ನುವವರ ಬಂಧನವಾಗಿತ್ತು. ಮಂಜುಳಾ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಇನ್ನು ಪ್ರಕರಣದ ಬಗ್ಗೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಪ್ರತಿಕ್ರಿಯೆ ನೀಡಿದ್ದು, ಫೆಬ್ರವರಿ 18ರಂದು ಉದ್ಯಮಿ ಬಸವರಾಜನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಪ್ರಕರಣದಲ್ಲಿ ಈವರೆಗೆ 7 ಜನರನ್ನ ಬಂಧಿಸಲಾಗಿದೆ. ಇನ್ನಿಬ್ಬರ ಮೇಲೆ ಸಂಶಯವಿದ್ದು ಈ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಕಿಡ್ನಾಪ್ನಲ್ಲಿ ಮಂಜುಳಾ ಪ್ರಮುಖ ಪಾತ್ರ ವಹಿಸಿರೋದು ಸಾಬೀತಾಗಿದೆ ಅಂತ ಹೇಳಿದ್ರು.